ನಾನು OBC ಅದಕ್ಕೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು. ಹಿಂದ ನೀವು ತಪ್ಪು ಮಾಡಿ ಅದಕ್ಕೆ ಜಾತಿಯ ಹೆಸರಿನಲ್ಲಿ ರಕ್ಷಣೆ ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಆಯ್ತು, ನಿಮಗೆ ಕಾಂಗ್ರೆಸ್ ಪಾರ್ಟಿಯವರಿಗೆ ನಿಮಗೆ ಭಾಳ ಪ್ರೇಮ ಅದಲ್ಲ, ತನಿಖೆ ಆಗುವವರೆಗೆ ಇನ್ನೊಬ್ಬ OBC ನಿಮ್ಮ ಹೆಸರಲ್ಲ ಮುಖ್ಯಮಂತ್ರಿ. ನಾವು ನಿಮ್ಮ ಸರ್ಕಾರ ಬಿಡಿಸೋದಿಲ್ಲ. ಇದು ನನ್ನ ಸ್ಪಷ್ಟವಾದಂಥ ನನ್ನ ಅಭಿಪ್ರಾಯ, ನಮ್ಮ ಪಾರ್ಟಿ ಅಭಿಪ್ರಾಯ. ಯಾವ ಕಾರಣಕ್ಕೂ ಜನ 136 ಸೀಟನ್ನು ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಿದ್ದಾರೆ 2023ರಲ್ಲಿ. ನಾವು ಈ ಸರ್ಕಾರವನ್ನು ಕೆಡುವ ಯಾವ ಪ್ರಯತ್ನವನ್ನು ಮಾಡೋದಿಲ್ಲ. ನೀವು ಇನ್ನೊಬ್ಬನ ಮಾಡಿರಿ ತೆಗೆದು. ನಿಮಗೆ ಯಾಕೆ ಭಯ? ಒಮ್ಮೆ ತೆಗೆದುಬಿಟ್ರೆ ನಾ ಮೂಲಿ ಗುಂಪಾಗ್ತೇನೆ ಅಂತ ಭಯನ ನಿಮಗೆ ಸಿದ್ದರಾಮಯ್ಯನವರೇ? ಪರಮೇಶ್ವರನ ಯಾರು ಸೋಲಿಸಿದ್ರೆ? ಪರಮೇಶ್ವರನ ಸೋಲಿದವ್ರು ನೀವು ನಿಮಗೆ SC OBC ಅಂತ ಮಾತಾಡಿದ್ರೆ. ಆದ್ದರಿಂದ ಇವತ್ತು ಮೂಡಾದಲ್ಲಿ ಮತ್ತು ವಾಲ್ಮೀಕಿದಲ್ಲಂತೂ ಅವ್ರು ಹೇಳ್ಬಿಟ್ಟಿದ್ದಾರೆ, ಹೌದು 189 ಕೋಟಿ ತಿಂದಿಲ್ಲ, 89 ಕೋಟಿ ತಿಂದಿದೆ ಅಂತ ಹೇಳಿದಾರಿಲ್ರಿ. ನೀವೇ ಯಾರಿಗೆ ಹೇಳ್ತೀರಿ ನೀವು? ಆಮೇಲೆ ಅದು SCP TSP ಹಣ ಎಲ್ಲಿ ತೊಗೊಂಡೋಗಿರಿ ನೀವು? ನೀವು ಹೇಳಿದ್ದೀರಾ ನಿಮ್ಗೆ ಗ್ಯಾರಂಟಿ ಕೊಡೋಮಂದ ನಾವು SCP TSP ಹಣವನ್ನು ಗ್ಯಾರಂಟಿ ಕೊಡ್ತೀವಿ ಅಂತ. ಇಲ್ಲ, ಅದು SC ST ಹೋಗೋದು ನಿಮ್ಗೆ ಗೊತ್ತಾ? SC TSP ಹಣವನ್ನು ತೆಗೆದು ಗ್ಯಾರಂಟಿ ಕೊಟ್ಟದ್ದು ಕೇವಲ SC ST ಹೋಗುತ್ತೆ? ಎಲ್ಲರಿಗೂ ಹೋಗುತ್ತೆ ಅದು. ಬಸ್ ಡೀಸೆಲ್ ಹಾಕ್ಬೇಕಾದ್ರೆ ಇದ್ರಾಗ ಎಷ್ಟು ಜನ SC ಕೂತಾರೆ, ಎಷ್ಟು ಜನ ST ಕೂತಾರೆ ಅದು ನೋಡಿ ಹಾಕ್ತಾರೆ. ಎಲ್ಲರಿಗೂ ಹಾಕ್ತೀರಿ. ಬೋಗಸ್ ಸಂಗತಿಗಳನ್ನು ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಯಾಕಂದರೆ ತಪ್ಪು ಮಾಡಿದ್ದಾರೆ, ಭಯ ಕಾಡ್ತಾ ಇದೆ. ಮಾರಲಿ ಯಾರು ತಪ್ಪು ಮಾಡಿರ್ತಾರಲ್ಲ ಅವರಿಗೆ ಭಯ ಇರ್ತದೆ. ಆ ಭಯ ನೋಡ್ರಿ, ರಾಜಭವನಕ್ಕೆ ಅವರು ಹೋಗೋದು ಬಿಟ್ಟು ಅವ್ರು ಮೂಡಕ್ಕೆ ಹೋಗ್ಬೇಕಾಗಿತ್ತು. ತಪ್ಪು ಮಾಡಿವಪ್ಪ, ತಗೋರಿ ಸೈಟ್ಗಳನ್ನ, ಇದು ಎನ್ಕ್ವೈರಿ ಆಗಲಿ, ಅಲ್ಲಿವರೆಗೆ ನಾ ಸ್ಟೆಪ್ ಡೌನ್ ಮಾಡ್ತೀನಿ, ತಪ್ಪಾಗ್ಯದ ಅಂತ ಹೇಳಿ. ಅದು ಬಿಟ್ಟು ಇವ್ರಿಗೆ ಯಾರಿಗವ ಇಲ್ಲಿಗಲ್ಲಿ ಕೊಟ್ಟನಲ್ಲ ಆಫೀಸರ್, ಅವ್ನು ತಗೊಂಬಂದು ಇಲ್ಲಿ ಯಾವುದೋ ಹಾವೇರಿ ವಿಶ್ವವಿದ್ಯಾಲಯಕ್ಕೆ ರಿಜಿಸ್ಟರ್ ಮಾಡ್ಯಾರ. ರಾಜ್ಯಪಾಲ ನೋಡಿ, ಒಂದು ತಿಳ್ಕೊರಿ ನೀವು, ಕುಮಾರಸ್ವಾಮಿ ಪ್ರಕರಣ ಯಾವಾಗಿಂದ ನಡೆದದ? 2005-6ರಿಂದ ನಡೆದ. 2013ರಲ್ಲಿ ಸರ್ಕಾರದಲ್ಲಿ ಯಾರಿದ್ರಿ ಸಾಹೇಬ್ರ? ಸಿದ್ದರಾಮಯ್ಯನವರು ಇದ್ರದಲ್ಲ. 2018ರಿಂದ 19 ಅರ್ಧ ಅಂದ್ರೆ 1.5 ವರ್ಷ ಕುಮಾರಸ್ವಾಮಿನ ಕರ್ಕೊಂಬಂದು ಮುಖ್ಯಮಂತ್ರಿ ಯಾರು ಮಾಡಿದ್ರ? ಯಾರಿಗೆ ಕತೆ ಹೇಳ್ತೀರಿ ನೀವು? ಜನ ಎಲ್ಲ ಜನ ಸುಮ್ಮನೆ ಇರ್ತಾರ ಅಂತಂದ್ರ ಮರ್ತು ಬಿಟ್ರ ಅಂತ ತಿಳ್ಕೊಬೇಡ್ರಿ. 2004-05ರಲ್ಲಿ ಆದಂತ ಸೋಕಾಲ್ಡ್ ಹಗರಣವನ್ನ ನೀವ್ಯಾಕೆ 13ರಲ್ಲಿ ಆಕ್ಷನ್ ತಗೊಳ್ಳಿಲ್ಲ? ಪೂರ್ತಿ 5 ವರ್ಷ ಇದ್ರಲ್ರಿ, ನೀವೇ ಮುಖ್ಯಮಂತ್ರಿ ಇದ್ರಿ. ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬಿಡ್ರಿ. ದೇವೇಗೌಡರ ಮನೆ ಹೋಗಿ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವ್ರು ಬರೀ 34-35 ಎಷ್ಟೋ ಇದ್ರು, ಅವ್ರು 37. ಇವ್ರು ಎಷ್ಟಿದ್ರೆ 68-70 ಇದ್ರು. ಅವ್ರನ್ನ ಹಿಡ್ಕೊಂಡೋಗಿ ಮುಖ್ಯಮಂತ್ರಿ ಮಾಡಿದವ್ರು ನೀವು ನಮಗೆ ಕೇಳ್ತೀರಿ ರಾಜ್ಯಪಾಲರು ಯಾಕೆ ಮಾಡಿಲ್ಲ?